ನಮಸ್ಕಾರ. ಪತ್ರಪುಷ್ಪ 101 ಶ್ರೀಮತಿ ಅಬಲಾ ಬೋಸ್ ಅವರಿಂದ ಶ್ರೀಮತಿ ವಿಲ್ಸನ್ ಅವರಿಗೆ, ರಾಯ್ ವಿಲ್ಲಾ, ಡಾರ್ಜಿಲಿಂಗ್, 18ನೇ ಅಕ್ಟೋಬರ್ 1911. ಈ ಪತ್ರವನ್ನು ಭಾರತದ ಶ್ರೇಷ್ಠ ವಿಜ್ಞಾನಿ ಡಾಕ್ಟರ್ ಜಗದೀಶ್ ಚಂದ್ರ ಬೋಸ್ ಅವರ ಧರ್ಮ ಪತ್ನಿ ಶ್ರೀಮತಿ ಅಬಲಾ ಬೋಸ್, ಮಿಸಸ್ ವಿಲ್ಸನ್ ಅಂದರೆ ಸೋದರಿ ನಿವೇದಿತಾಳ ಆತ್ಮೀಯ ಸಹೋದರಿ ಮಿಸಸ್ ಮೇ ಅರ್ನೆಸ್ಟ್ ವಿಲ್ಸನ್ ಇವಳನ್ನು ಉದ್ದೇಶಿಸಿ ಬರೆದಿರುವಂಥದ್ದು. ಈ ಪತ್ರವನ್ನು ಶ್ರೀಮತಿ ಅಬಲಾ ಬೋಸ್ ಸೋದರಿ ನಿವೇದಿತಾಳ ದೇಹತ್ಯಾಗದ ನಂತರ ಅತ್ಯಂತ ಭಾವುಕಳಾಗಿ ನಿವೇದಿತಾಳ ಸೋದರಿ ನಿಮ್ ಅಥವಾ ಮಿಸಸ್ ಮೇ ವಿಲ್ಸನ್ ಅವಳ ಬಳಿ ನಿವೇದಿತಾಳ ಕೊನೆಯ ಕ್ಷಣಗಳು ಹೇಗಿದ್ದವು, ದೇಹ ಬಳಲಿದ್ದರೂ ಅವಳ ಮಾನಸಿಕ ಸ್ಥಿತಿ ಹೇಗೆ ಉತ್ತುಂಗ ಸ್ಥಿತಿಯಲ್ಲಿತ್ತು ಎಂಬುದನ್ನೆಲ್ಲ ಅತ್ಯಂತ ಭಾವನಾತ್ಮಕವಾಗಿ ನಿವೇದಿತಾಳ ಅಂತಿಮ ಕ್ಷಣಗಳನ್ನು ಸುದೀರ್ಘವಾಗಿ ಈ ಪತ್ರದಲ್ಲಿ ಹಂಚಿಕೊಂಡಿದ್ದಾಳೆ. ಈ ಪತ್ರದಲ್ಲಿ ಹೀಗೆ ಬರೀತಾಳೆ: ನನ್ನ ಪ್ರೀತಿಯ ಮಿಸಸ್ ವಿಲ್ಸನ್, ಅವಳ ಅಂದರೆ ನಿವೇದಿತಾಳ ಆತ್ಮಕ್ಕೆ ಶಾಂತಿ ದೊರಕಲಿ. ದೇವರು ನಮ್ಮೆಲ್ಲರೊಂದಿಗಿರಲಿ. ಇಲ್ಲವಾದರೆ ನಾವೆಲ್ಲ ಈ ಕ್ಷಣದಲ್ಲಿ ಅಸಹಾಯಕರಾಗುತ್ತೇವೆ. ನಾವು ಯಾವುದನ್ನು ಕುರಿತು ಹೆದರಿದ್ವೋ ಇಂದು ಆ ಘಟನೆ ನಡೆದಿದೆ. ಮತ್ತೆ ನಮ್ಮ ಪ್ರೀತಿ ಪಾತ್ರಳಾದ ಸೋದರಿ ನಿವೇದಿತಾ ಚಿರನಿದ್ರೆಗೆ ಜಾರಿದ್ದಾಳೆ. ಅವಳ ಎಲ್ಲ ನೋವುಗಳು ಈಗ ಕೊನೆಗೊಂಡಿವೆ ಅನ್ನುವುದೊಂದೇ ಸಮಾಧಾನಕರ ವಿಷಯ. ಅವಳು ಬಳಲಿದ್ಲು, ಹೌದು, ಆದರೆ ಎಂದಿಗೂ ನರಳಲಿಲ್ಲ ಮತ್ತು ಎಂದಿಗೂ ಅವಳು ತನ್ನ ನೋವನ್ನು ಯಾರ ಬಳಿಯಲ್ಲೂ ಹೇಳ್ಕೊಳ್ಳಿಲ್ಲ. ನಾನು ಪದೇ ಪದೇ ಅವಳ ಹತ್ರ ಹೋಗಿ ಕೇಳಿದಾಗ ಮಾತ್ರ ತಾನು ನೋವಿನಲ್ಲಿ ಇದ್ದೀನಿ ಅಂತ ತಿಳಿಸ್ತಾ ಇದ್ಲು. ಇಂತಹ ವಿಪತ್ತೊಂದು ಏಕಾಏಕಿ ಅಚಾನಕ್ಕಾಗಿ ಸಂಭವಿಸಬಹುದು ಅಂತ ಒಂದು ಕ್ಷಣವೂ ಕೂಡ ನಾನು ಯೋಚಿಸಿರಲಿಲ್ಲ. ಏನು, ಅವಳು ಚೇತರಿಸಿಕೊಳ್ಬೇಕು, ಅವಳು ಚೇತರಿಸಿಕೊಳ್ಳದಿರುವ ಪ್ರಶ್ನೆ ಇರಲಿಲ್ಲ. ಅವಳು ನಮ್ಮನ್ನು ಅಗಲಿದ್ರೆ ಏನಾಗಬಹುದು, ಅವಳ ಕೆಲಸ ಹೇಗೆ ಮುಂದೆ ಸಾಗೋದು? ಖಂಡಿತವಾಗಿಯೂ ಭಗವಂತನು ಕ್ರೂರಿಯಲ್ಲ, ಆದರೆ ಇವೆಲ್ಲವೂ ನಡೆದೇ ತೀರಬೇಕಾಗಿತ್ತು. ನಾವೆಲ್ಲ ನಿಜಕ್ಕೂ ಕೂಡ ಅಸಹಾಯಕರಾಗಿದ್ದೇವೆ ಶ್ರೀಮತಿ ವಿಲ್ಸನ್. ನಾವು ಎಷ್ಟೇ ಪ್ರಯತ್ನಿಸಿದ್ರೂ ಆತ್ಮೀಯರನ್ನು ಜೀವಂತವಾಗಿರಿಸಿಕೊಳ್ಳದಿರುವ ನಾವು ಮೂರ್ಖರೇ ಸರಿ. ನಮ್ಮಲ್ಲಿ ಅತ್ಯುತ್ತಮ ವೈದ್ಯರ ಕೌಶಲ್ಯವಿದ್ದರೂ ಕೂಡ ನಾವೇನನ್ನು ಮಾಡಲು ಸಾಧ್ಯವಾಗಲಿಲ್ಲ. ನಿಜವಾದ ವಿಷಯ ಅಂತ ಹೇಳಿದ್ರೆ, ಕಳೆದ ವರ್ಷ ಅನಾರೋಗ್ಯದ ಕಾರಣ ಸೋದರಿ ನಿವೇದಿತಾಳ ದೇಹಸ್ಥಿತಿಯು ಸಾಕಷ್ಟು ಹದಗೆಟ್ಟಿತ್ತು ಮತ್ತು ರೋಗವು ಬಲವಾಗಿ ಅವಳನ್ನು ಆಕ್ರಮಿಸ್ಕೊಂಡ್ಬಿಟ್ಟಿತ್ತು. ಅವಳು ಬಲವಾಗಿ ಹೋರಾಟ ಮಾಡಿದ್ಲು, ಆದರೆ 13ನೇ ತಾರೀಕು ಬೆಳಗ್ಗೆ ಅದು ಎಲ್ಲವೂ ಕೊನೆಗೊಂಡಿತು. ನಾನು ರಾತ್ರಿ 2:30ಕ್ಕೆ ಅವಳ ಬಳಿಗೆ ಹೋದೆ. ಅವಳ ದೇಹಸ್ಥಿತಿ ದುರ್ಬಲವಾಗಿದ್ದ ಕಾರಣ ಮೆಲುದನಿಯಲ್ಲಿ ಅವಳು ಹೇಳಿದ್ಲು, ದೋಣಿ ಮುಳುಗ್ತಾ ಇದೆ, ಆದರೆ ತಾನು ಸೂರ್ಯೋದಯವನ್ನು ನೋಡ್ತೇನೆ ಅಂತ. ನಂತರ ಅವಳ ಅಂತ್ಯ ಸಮೀಪಿಸ್ತಾ ಇದೆ ಅನ್ನೋದು ನನಗೆ ತಿಳಿದು ಬಂತು. ಆ ಸಮಯದಿಂದ ಎಲ್ಲ ಆರೈಕೆ ಮತ್ತು ಔಷಧೋಪಚಾರಗಳನ್ನು ನಿವೇದಿತಾ ನಿರಾಕರಿಸ್ಬಿಟ್ಲು. ನಾನು ಅವಳಿಗೆ ಆಮ್ಲಜನಕವನ್ನು ನೀಡಲು ಪ್ರಯತ್ನ ಮಾಡಿದೆ, ಆದರೆ ಅವಳು ಯಾವುದನ್ನು ಸ್ವೀಕರಿಸದೆ ಎಲ್ಲವನ್ನು ದೂರ ತೆಗೆದುಕೊಂಡು ಹೋಗುವಂತೆ ನನಗೆ ಸೂಚಿಸಿದ್ಲು. ಎಲ್ಲವೂ ಅವಳಿಗೆ ಮೊದಲೇ ತಿಳಿದಿರುವಂತೆ ತಿಳಿಸಿದ್ಲು. ಮೊದಲಿನಿಂದಲೇ ಅವಳಿಗೆ ಈ ವಿಚಾರದ ಬಗ್ಗೆ ತಿಳಿದಿದ್ದಿರಬಹುದು. ಏಕೆ ಅಂತ ಹೇಳಿದ್ರೆ, ಅವಳು ಆಗಾಗ್ಗೆ ಸಾವಿನ ಬಗ್ಗೆ ಮಾತನಾಡ್ತಾ ಇದ್ಲು. ನನ್ನ ಹಿಂದಿನ ಪತ್ರದಲ್ಲಿ ಬರೆದಂತೆ ಅವಳು ಅತಿಸಾರ ಅಂದರೆ ಡಯೇರಿಯಾದಿಂದ ಬಳಲ್ತಾ ಇದ್ಲು. ಅದನ್ನು ನಿಗ್ರಹಿಸೋದಕ್ಕೆ ಕೂಡ ಪ್ರಯತ್ನಿಸ್ತಾ ಇದ್ಲು. 4 ದಿನಗಳ ನಂತರ ಈ ಅತಿಸ್ರಾವವು ಆಮಶಂಕೆಗೆ ತಿರುಗಿತು. ಆಮಶಂಕೆ ಡಿಸೆಂಟ್ರಿಯಾಗಿ ತಿರುಗಿದಾಗ ಅವಳು ಈ ವಿಚಾರವಾಗಿ ನನ್ನ ಬಳಿ ಹೇಳಿದ್ಲು. ಆ ಕ್ಷಣವೇ ನಾವೆಲ್ಲ ಜಾಗರೂಕರಾದ್ವಿ. ಅವಳನ್ನು ಚಿಕಿತ್ಸೆಗೆ ಒಳಪಡಿಸಿದ್ವು. ಒಟ್ಟಾರೆಯಾಗಿ 15 ದಿನಗಳ ಕಾಲ ಅತಿಯಾಗಿ ಬಳಲಬೇಕಾಗಿ ಬಂತು. ಅನಾರೋಗ್ಯ ಕಾಣಿಸಿಕೊಂಡ ಮೊದಲನೇ ದಿನ ನನ್ನ ಜೀವನದ ಅಂತ್ಯ ಸನ್ನಿಹಿತವಾಗ್ತಾ ಇದೆ ಅಂತ, ನಾನು ಸಾಯ್ತಾ ಇದ್ದೇನೆ ಅಂತ ನನ್ನ ಬಳಿ ತಿಳಿಸಿದ್ಲು. ಆದರೆ ನಾನು ಅನಾರೋಗ್ಯದಿಂದ ಇದ್ದಾಗ ಎಲ್ಲರಿಗೂ ಹೀಗೆ ಭಾಸವಾಗುತ್ತೆ ಅಂತ ಅವಳಿಗೆ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ನಂತರ ಮತ್ತೆ ಅವಳ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಇಲ್ಲದೆ ಇದ್ದದ್ದನ್ನು ಕಂಡು ಅವಳು ನನಗೆ ಈ ನೋವನ್ನು ಅನುಭವಿಸೋದಕ್ಕಿಂತ ಸಾಯುವುದೇ ಮೇಲು ಅಂತ ದುಃಖದಿಂದ ತಿಳಿಸಿದ್ಲು. ನಾನು ಹೇಳಿದೆ,
ನಾವು ದುರ್ಬಲವಾಗಿದ್ದಾಗ ಗುಣಮುಖರಾಗುವ ಪ್ರಯತ್ನ ಮಾಡಲು ಸಾಧ್ಯವಿಲ್ಲ ಅಂತ ಭಾವಿಸ್ತೇವೆ ಮತ್ತು ಆ ನಂಬಿಕೆಯನ್ನು ನಾವೆಂದಿಗೂ ಕಳೆದುಕೊಳ್ಬಾರ್ದು ಅಂತ ತಿಳಿಸ್ದೆ. ಕೆಲ ದಿನಗಳ ನಂತರ ಇನ್ನೂ ದುರ್ಬಲಳಾದಾಗ ಅವಳು ಯಾವುದನ್ನು ಮುಚ್ಚುಮರೆ ಮಾಡದೆ ತನಗೇನಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ಹೇಳುವಂತೆ ಇನ್ನೂ ಈ ವಿಚಾರವನ್ನು ಬೆಳೆಸದಂತೆ ನನ್ನ ಬಳಿ ಕೇಳಿಕೊಂಡ್ಳು. ಇದು ದೇಹತ್ಯಾಗ ಮಾಡುವ 4 ದಿನಗಳ ಮೊದಲು ಅವಳು ಸಾವಿನ ಬಗ್ಗೆ ಆಡಿದ ಮಾತುಗಳು. ನಾವು ಹೆದರಿದ ಒಂದು ವಿಷಯ ಅಂತ ಹೇಳಿದ್ರೆ ಅದು ಅವಳ ಶಾರೀರಿಕ ದೌರ್ಬಲ್ಯ ಎಂದು ನಾವು ಹೇಳಿದ್ವು. ಪ್ರಿಯ ಶ್ರೀಮತಿ ವಿಲ್ಸನ್ ಅವಳು ಸಂಪೂರ್ಣವಾಗಿ ನಿಶ್ಶಕ್ತಳಾಗಿ ಬಿಟ್ಟಿದ್ಲು. ಅವಳ ಹೃದಯವು ಅಕ್ಟೋಬರ್ 7ನೇ ತಾರೀಕಿನಿಂದಲೇ ದುರ್ಬಲವಾಗತೊಡಗಿತ್ತು. ಈ ಅಪಾಯವನ್ನು ಮನಗೊಂಡ ಕ್ಷಣ ನಾವು ಗಾಡಿಯಲ್ಲಿ ಅವಳನ್ನು ಹೇಗಾದರೂ ಮಾಡಿ ಕಲ್ಕತ್ತೆಗೆ ಕರೆದೊಯ್ಯಲು ಯೋಚಿಸಿದ್ವು. ಎಲ್ಲವೂ ಸಿದ್ಧವಾಗಿತ್ತು. ಆದರೆ ವೈದ್ಯರು ಅವಳ ಹೃದಯವು ಯಾವುದೇ ಸಮಯದಲ್ಲಿ ವಿಫಲವಾಗಬಹುದು ಅಂತ ಯೋಚಿಸಿ ಅವಳನ್ನು ಕಳುಹಿಸಿಕೊಡಲು ಧೈರ್ಯ ಮಾಡಲಿಲ್ಲ. ಆದರೂ ಅವಳು ಸದಾ ಕಾಲ ತನ್ನ ಕೆಲಸದ ಬಗ್ಗೆಯೇ ಮಾತನಾಡ್ತಾ ಇದ್ಲು. ಅವಳ ಶಾಲೆ ಹೇಗೆ ಮುಂದುವರಿಯಬೇಕು ಮತ್ತು ಸೋದರಿ ಕ್ರಿಸ್ಟೀನಳ ಬಗ್ಗೆ ಸದಾ ಮಾತನಾಡ್ತಾ ಇದ್ಲು. ಸೋದರಿ ಕ್ರಿಸ್ಟೀನ್ ಅವಳ ಕಾರ್ಯವನ್ನು ಮುಂದಿನ ದಿನಗಳಲ್ಲಿ ನಿರ್ವಹಿಸ್ತಾಳೆ ಅಂತ ಕೂಡ ಆಶಿಸಿದ್ಲು. ತನ್ನ ಅನಾರೋಗ್ಯದ ಸಮಯದಲ್ಲಿ ಕ್ರಿಸ್ಟೀನ್ ಅವಳೊಡನೆ ಇರಬೇಕು ಅಂತ ಕೂಡ ಇಚ್ಛೆ ಪಡ್ತಾ ಇದ್ಲು. ಆದರೆ ಕ್ರಿಸ್ಟೀನ್ ಆ ಸಮಯದಲ್ಲಿ ಮಾಯಾವತಿಯಲ್ಲಿದ್ದು ಅಲ್ಲಿಂದ ಅವಳು ಹೊರಟಿದ್ರೂ ಕೂಡ ಅವಳು ಇಲ್ಲಿಗೆ ಬಂದು ತಲುಪಲು ಸಾಧ್ಯವಾಗ್ತಿರಲಿಲ್ಲ. ನತದೃಷ್ಟೆ ಕ್ರಿಸ್ಟೀನ್ ಅವಳ ಅನಾರೋಗ್ಯದ ಸಮಯದಲ್ಲಿ ತನ್ನ ಪತಿ ಜೆ.ಸಿ. ಬೋಸ್ ಅವಳು ಇಚ್ಛಿಸಿದ ವಿಷಯಗಳ ಬಗ್ಗೆ ಓದಿ ಹೇಳ್ತಾ ಇದ್ರು. ಅವಳು ಅದನ್ನು ಕೊನೆಯವರೆಗೂ ಕೂಡ ಅತ್ಯಂತ ಆನಂದದಿಂದ ಆಸ್ವಾದಿಸ್ತಾ ಇದ್ಲು. ನಿನ್ನೆ ಸಂಜೆ ಅವರು ಓದಿ ಹೇಳುತ್ತಿದ್ದ ಯಾವುದೋ ಉದ್ಧೃತ ಭಾಗದಲ್ಲಿ ಅವರು ಅದನ್ನು ಆಳವಾಗಿ ಭಾವಿಸ್ತಾ ಇದ್ದ ಕಾರಣ 1-2 ಸಾಲುಗಳನ್ನು ಓದಲು ಮರೆತರು. ಆದರೆ ಸೋದರಿ ನಿವೇದಿತಾ ಅದನ್ನು ತಕ್ಷಣವೇ ಗಮನಿಸಿ ತನ್ನ ಪತಿಯನ್ನು ಅಂದರೆ ಜೆ.ಸಿ. ಬೋಸ್ ಅವರನ್ನು ಮತ್ತೆ ಅದನ್ನು ಪುನಃ ಓದುವಂತೆ ತಿಳಿಸಿದ್ಲು. ಹಿಂದಿನ ಬೆಳಗ್ಗೆ ನನ್ನ ಪತಿ ಅವಳಿಗೆ ಒಂದು ಪತ್ರವನ್ನು ಓದಿ ಹೇಳುತ್ತಿದ್ದ ಸಂದರ್ಭದಲ್ಲಿ ಅವರು ಅತ್ಯಂತ ಭಾವುಕರಾಗಿ ಭಾವೋದ್ವೇಗಕ್ಕೆ ಒಳಗಾದರು. ಉಸಿರು ಕಟ್ಟದಂತಾಯಿತು. ನಾನು ಆಗ ಅವರನ್ನು ತಡೆಯಲು ಪ್ರಯತ್ನಿಸಿದೆ. ಆದರೆ ಆಗ ಸೋದರಿ ನಿವೇದಿತಾ ಹೇಳಿದ್ಲು, ಅವರನ್ನು ತಡೆಯಬೇಡ, ಅವನು ಭಾವನೆಗಳನ್ನು ಹೊರಹಾಕಲಿ ಎಂದು. ಅವಳು ನಮ್ಮನ್ನು ಪ್ರತಿ ಸಲವೂ ಮಂದಹಾಸದಿಂದ ಭೇಟಿ ಮಾಡ್ತಾ ಇದ್ಲು. ಹಾಗೆ ನಾವು ಅವಳೊಡನೆ ಇದ್ದುದರಿಂದ ಅತ್ಯಂತ ಸಂತೋಷ ಪಡ್ತಾ ಇದ್ಲು. ಅವಳೆಂಥ ಸಹನಾಮೂರ್ತಿ ಮತ್ತು ಸದಾ ತೇಜಸ್ಸಿನಿಂದ ಕೂಡಿರ್ತಾ ಇದ್ಲು. ಈಗ ಅವಳು ನಮ್ಮೊಂದಿಗಿಲ್ಲ ಎಂದು ಬರೆಯಲು ಬಹಳ ದುಃಖವಾಗ್ತಾ ಇದೆ. ಆದರೆ ದೇವರು ಅವಳನ್ನು ನಮ್ಮ ಕಣ್ಣೆದುರಿನಿಂದ ದೂರ ಮಾಡಿದ್ದರೂ ಕೂಡ ಅವಳು ಚೈತನ್ಯ ರೂಪದಲ್ಲಿ ನಮ್ಮೆಲ್ಲರೊಂದಿಗೂ ಇದ್ದಾಳೆ ಅನ್ನುವಂತಹ ಖಾತ್ರಿ ನನಗಿದೆ. ತನ್ನ ಅನಾರೋಗ್ಯದ ವೇಳೆಯಲ್ಲೂ ಸಹ ನಿನ್ನ ಮಕ್ಕಳ ಅಂದರೆ ಮಿಸಸ್ ಮೇ ವಿಲ್ಸನ್ ಅನ್ನು ಹೇಳ್ತಾ ಇದ್ದಾಳೆ, ನಿನ್ನ ಮಕ್ಕಳನ್ನು ಅದೆಷ್ಟು ಪ್ರೀತಿಸ್ತಾ ಇದ್ಲು. ನಿಮ್ಮ ಪರಿವಾರವನ್ನು ಲಂಡನ್ನಲ್ಲಿ ಭೇಟಿಯಾದಾಗ ನಿನ್ನ ಮಕ್ಕಳಿಂದ ಪಡೆದ ಸ್ವಾಗತದಿಂದ ಅವಳ ಹೃದಯ ಆರ್ದ್ರವಾಗಿತ್ತು ಅಂತ ಈ ಮೊದಲೇ ನನಗೆ ತಿಳಿಸಿದ್ಲು. ಮತ್ತು ನೀನು ಆ ಮಕ್ಕಳಲ್ಲಿ ಪ್ರೀತಿಯನ್ನು ಉಳಿಸ್ಕೊಂಡಿರುವಂತಹ ಬಗೆ, ಹಾಗೆ ನಿಮ್ಮ ಮನೆಯಲ್ಲಿ ಅವಳಿಗೆ ಸದಾ ಆದರದ ಆಹ್ವಾನವಿರುವ ಬಗ್ಗೆ ಅವಳಿಗೆ ಗೊತ್ತಿತ್ತು. ದಯಮಾಡಿ ನಿಮ್ಮ ತಾಯಿ ಹಾಗೂ ಅತ್ತಿಗೆಗೆ ಈ ವಿಚಾರವನ್ನು ತಿಳಿಸಿಬಿಡಿ. ಇನ್ನಷ್ಟು ವಿಚಾರವನ್ನು ನನ್ನ ಮುಂದಿನ ಪತ್ರದಲ್ಲಿ ತಿಳಿಸ್ತೇನೆ. ಎಂದೆಂದು ಪ್ರೀತಿಯಿಂದ ನಿಮ್ಮ ಅಬಲಾ ಬೋಸ್ ಅಂತ ಹೇಳ್ತಾ ಪತ್ರವನ್ನು ಮುಕ್ತಾಯ ಮಾಡ್ತಾಳೆ. ಪತ್ರದ ವಾಚನ. ಮಿಸಸ್ ಅಬಲಾ ಬೋಸ್ ಟು ಮಿಸಸ್ ವಿಲ್ಸನ್, ರಾಯ್ ವಿಲ್ಲಾ, ಡಾರ್ಜಿಲಿಂಗ್, 18 October 1911. My dear Mrs. Wilson, peace to be her soul, and God be with us all, for otherwise we are helpless. What we dreaded has taken place, and our beloved is at rest now. All her sufferings are at an end. That is a consolation. Yes, she did suffer, but never a moan did we hear. Never did she say anything. Only when we asked by me repeatedly, she said she was in pain. Never for a moment did I think that such a calamity could overtake us. What? She must get well.
There was no question of her not getting well. What would happen if she left us? What would happen to her work? Surely God did not mean to be so cruel, but there it was. We were helpless, dear Mrs. Wilson. What fools we are! We cannot keep our dear ones alive. Try as much as we can. The best doctor's skill we had, but what did it do? Nothing. The thing was that her constitution was quite ruined by her last year's suffering, and the disease attacked her in all its strength. She fought hard, but it all came to an end. It all came to an end on the morning of 13th. At 2:30 in the night, I went to her and she told me in a hushed voice as she was getting very weak. She told me that, yes, the boat was sinking, but she will see the sunrise. Then I understood that the end was near to her. From that time, she refused all nourishments and medicine. I tried to give her oxygen inhalation, but she would have none. Take it away, she said, as if she knew everything. From the first, she seemed to know, for she talked of death now and then. As I wrote to you in my last, she had diarrhea, which she tried to suppress. Only when it turned to dysentery after 4 days that she told us, and at once we were careful and had her under treatment. Altogether, she suffered a fortnight. The first day she took to bed, she told me, she would die. But I told her that we all feel like that when we are ill. Then again, when she saw she was not improving, she told me it would be much easier to die. Then I told her that when we are weak, we feel we cannot make effort to get well, and that she must not give up. Later on, when she was getting weaker, she asked me to tell her frankly, let there be no hiding, she said, and don't try to please prolong it. This was the last she said about death 4 days before she left us. We told her that only thing we were afraid of was her weakness. She had no strength, dear Mrs. Wilson. She had no strength. Her heart was weak from 7th October. As soon as we saw danger, we wanted to take her to Calcutta in an invalid carriage. Everything was ready. Everything was ready, but the doctor said he did not dare, as her heart might fail any time. She talked of her work all the time, how her school is to continue, and she talked of Christine. She hoped that Christine would direct her work. She would have loved to have Christine with us during her illness. But Christine was at Mayavati, and though she had started it was too late. Poor Christine. My husband read to her every day during her illness, things she loved to hear, and she enjoyed it till her last. The last evening, he had omitted something from the passage he was reading, and he felt it was deeply. She at once noticed it, and my husband had to read it over again. The morning before, she was reading a letter to her, and he was so much overpowered that he was choking, so I tried to restrain him, but she did. She said, "Don't check him. Let him give into his feelings." She met us every time with a smile in her face, and how glad she was to have us with her. Oh, she was so patient and so bright all the time. You do not know how it hurts me to write all these things of her as one who is no more with us. She is with us in the form of a spirit, I am sure, though God has cruelly removed her from our sight. How she loved her little nieces even during her illness. In the beginning, she told me how touched she was to have a welcome from them when she went there, and how good of you to have kept up that love in the children, so that she always knew she had a welcome in your home. Please inform your mother and brother and sister-in-law much more in my next letter.
ಎವರ್ ಯೋರ್ ಲವಿಂಗ್ಲಿ ಅಬಲಾ ಬೋಸ್. ಧನ್ಯವಾದಗಳು.